ಸ್ಯಾಂಡಲ್ವುಡ್ ನಟನಿಂದ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣ ಆಗಿದೆ. ಅಂದರೆ ವಾಹನಗಳು ಜಖಮ್ ಆಗಿದೆ. ಇದರ ಪರಿಣಾಮದಿಂದಾಗಿ ಸ್ಯಾಂಡಲ್ವುಡ್ನ ನಟ ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತ ಆಗಿರೋದು. ಆ ಸರಣಿ ಅಪಘಾತಕ್ಕೆ ಕಾರಣ ಕುಡಿದು ವಾಹನವನ್ನ ಚಲಾಯಿಸ್ತಾ ಇದ್ದದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಗ ಕಮಾಂಡೋ ಆಸ್ಪತ್ರೆಗೆ ಸಿಗ್ನಲ್ ಬಳಿ ಆಗಿರೋ ಘಟನೆ ಇದು. ರಾತ್ರಿ 10 ಗಂಟೆಗೆ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರಿಗೆ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿದೆ. ಈ ವೇಳೆ ಒಂದಕ್ಕೊಂದು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸರಣಿ ಅಪಘಾತ ಆಗಿದೆ. ಮದ್ಯ ಸೇವಿಸಿ ಕಾರು ಚಾಲನೆ ಮಾಡ್ತಿದ್ರಂತೆ ನಟ ಮಯೂರ್ ಪಟೇಲ್. ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ರು. 2 ಸ್ವಿಫ್ಟ್ ಡಿಸೈರ್ ಕಾರು ಜೊತೆಗೆ ಮತ್ತೊಂದು ಸರ್ಕಾರಿ ಕಾರು ಕೂಡ ಜಖಮ್ ಆಗಿದೆ. ಸ್ಥಳಕ್ಕೆ ಹಲಸೂರು ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮಯೂರ್ ವಿರುದ್ಧ ಕಾರು ಮಾಲೀಕ ಶ್ರೀನಿವಾಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಇದೇ ಕಾರು ಅಪಘಾತಕ್ಕೊಳಗಾಗಿತ್ತು. ನೋಡಿ, ಮಯೂರ್ ಪಟೇಲ್ ಕೂಡ ಅಲ್ಲೇ ಇದ್ದಾರೆ. ಯಾರೋ ಫೋನಲ್ಲಿ ಮಾತಾಡ್ತಿದ್ದಾರೆ. ಹಿಂಬದಿಯಿಂದ ಗುದ್ದಿರೋ ಅದು ನೋಡಿ, ಹಿಂದ್ಗಡೆಯಿಂದ ಗುದ್ದಿರೋದು ಗಾಡಿ. ಇದೇ ಕಾರು ಮಾಲೀಕ ಕಂಪ್ಲೇಂಟ್ ಕೊಟ್ಟಿರೋ ಪರಿಣಾಮ FIR ಕೂಡ ಆಗಿದೆ. ಅಜಾಗರೂಕ ಚಾಲನೆಯಿಂದ ನಿನ್ನೆ ತಡರಾತ್ರಿ ಆಗಿರುವಂಥ ಸರಣಿ ಅಪಘಾತ ಇದು. ಬೆಂಗಳೂರಿನಲ್ಲೇ ಈ ರೀತಿ ಕಾರು ಚಲಾಯಿಸಿದ್ದು ಬೇರೆ ಯಾರೂ ಅಲ್ಲ, ನಟ ಮಯೂರ್ ಪಟೇಲ್. ಇತ್ತೀಚೆಗಷ್ಟೇ ಈ ಕ್ರಿಕೆಟ್ ಗೇಮ್ನಲ್ಲಿ CCL ನಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ರು. ಕುಡಿದು ಗಾಡಿ ಓಡಿಸ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಆಧಾರ್ ಕಾರ್ಡ್ ಸರ್, ನಂದೊಂದು ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಸರ್, ನಾವು ಈ ತರ ಮಾಡ್ತಾ ಇದ್ರಲ್ಲ ಸರ್. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತಾರೆ ಹೇಳಿ ಸರ್. ಅದ ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನೆನೆ ತಡರಾತ್ರಿ ಅಂದರೆ ಎಷ್ಟೊತ್ತಿಗಾಗಿದ್ದು? ಜೊತೆಗೆ ಕುಡಿದು ವಾಹನ ಚಲಾಯಿಸ್ತಾ ಇದ್ರಾ ಹಿಂಗೆ? ಶರತ್, ರಾತ್ರಿ 10 ಗಂಟೆ ಸುಮಾರಿಗೆ ಒಂದು ಅಪಘಾತ ಆಗಿರುವಂಥದ್ದು. ನಟ ಮಯೂರ್ ಪಟೇಲ್ ಅವರು ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ನಿಂತಿದ್ದಂಥ ವೇಳೆಯಲ್ಲಿ ಹಿಂಬದಿಯಿಂದ ವೇಗವಾಗಿ ಬಂದು ಆಕ್ಸಿಡೆಂಟ್ ಮಾಡಿದ್ದಾರೆ. ಈ ಆಕ್ಸಿಡೆಂಟ್ನಲ್ಲಿ 4 ಕಾರುಗಳಿಗೆ ಅಪಘಾತವಾಗಿರುವಂಥದ್ದು. 2 ಡಿಸೈರ್ ಮತ್ತು ಒಂದು ಸರ್ಕಾರಿ ವಾಹನ ಸೇರಿದಂತೆ ಸದ್ಯ ಘಟನೆಯಲ್ಲಿ ಹಾನಿಗೊಳಗಾಗಿರುವಂತಹ ಕಾರುಗಳ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಈಗ ಗೊತ್ತಾಗುತ್ತೆ. ಅಂದ್ರೆ ಕೇವಲ 15 ದಿನಗಳ ಹಿಂದೆ ಅಷ್ಟೇ ಈ ಒಂದು ಹೊಸ ಕಾರನ್ನು ಕೂಡ ಖರೀದಿ ಮಾಡಿದ್ರು. ನಿನ್ನೆ ಒಂದು ನಿಲ್ಲಿಸಿದಂತ ವೇಳೆಯಲ್ಲಿ ಹಿಂಬದಿಯಿಂದ ಬಂದು ಆಕ್ಸಿಡೆಂಟ್ ಆಗಿದೆ. ಪರಿಣಾಮವಾಗಿ ಸಾಕಷ್ಟು ಜಖಮ್ ಆಗಿರುವಂತಹದ್ದು. ಈಗಾಗಲೇ ಏನು ಒಂದು ಕಾರ್ ಮಾಲೀಕರಾದಂತಹ ಶ್ರೀನಿವಾಸ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈಗ ಎಲ್ಲಿಂದ ಹೋಗ್ತಾ ಇದ್ರಿ? ಎಲ್ಲಿ ಕಾರ್ ನಿಲ್ಲಿಸಿದಂತ ವೇಳೆಯಲ್ಲಿ ಏನಾಯ್ತು ಆಕ್ಸಿಡೆಂಟ್ ಆಗಿರುವಂತದ್ದು? ಸರ್, ನಾವು ಪಿಕಪ್ ಮಾಡಿಕೊಂಡು ಎಂಪ್ಲಾಯ್ನ ದೊಮ್ಲೂರು ಹತ್ರ ಬಿಡಕ್ಕಂತ ಬರ್ತಾ ಇದ್ವಿ. ಇಲ್ಲಿ ಜಂಕ್ಷನ್ ಹತ್ರ ಬಂದ್ವಿ. ಮಾಮೂಲಿ ರೆಡ್ ಸಿಗ್ನಲ್ ಬಿತ್ತು, ಗಾಡಿ ಎಲ್ಲ ನಿಲ್ಲಿಸಿದ್ವಿ. ರೆಡ್ ಸಿಗ್ನಲ್ ಬಿದ್ದು ನಿಲ್ಲಿಸಿದ್ಮೇಲೆ ಒಂದು 15 ಮಿನಿಟ್ಸ್ ಮೇಲೆ ಆಯಿತು. ಏಕಾಏಕಿ ಕಾರ್ ಬಂದು ಹಿಂದೆಯಿಂದ ಫಾರ್ಚುನರು ಕಾರು ಬಂದು ಗುದ್ದಿತ್ತು. ನನಗೆ ಗುದ್ಮೇಲೆ ನಾನು ಮುಂದೆ ಗಾಡಿಗೆ ನನ್ನ ಗಾಡಿ ಟಚ್ ಆಯಿತು. ಆ ಗಾಡಿ ಇನ್ನು ಮುಂದಕ್ಕೆ ಟಚ್ ಆಯಿತು. ಹಂಗೆ ಮುಂದಕ್ಕೆ ಇನ್ನೂ ಗಾಡಿಗೆ ಟಚ್ ಆಯಿತು. ಈ ಥರ ಆಯಿತು ಸರ್. ಆಕ್ಸಿಡೆಂಟ್ ಆಗಿದ್ದಾಗ ಹೋಗಿ ನೋಡಿದಾಗ ನೀವು ಗೊತ್ತಾಯ್ತು ಅವರು ಮಯೂರ್ ಪಟೇಲ್ ಸಿನಿಮಾ ನಟರು ಅಂತ ಹೇಳಿ ನೀವು ಕೇಳಿದ್ರೆ ಏನ್ ಹೇಳಿದ್ರು ಆ ಟೈಮಲ್ಲಿ ಅವರು? ಸರ್, ಆ ಟೈಮಲ್ಲಿ ನಮ್ಗೆ ಅವರು ನಾವು ಯಾರು ಅವ್ರನ್ನ ಅಷ್ಟು ನನಗೆ ನೋಡಿಲ್ಲ, ಗೊತ್ತಿರಲಿಲ್ಲ, ಗುರುತಿಸಲಿಲ್ಲ. ನಮಗೂ ಎಲ್ಲರೂ 4 ಜನನೂ ಏನು ರೋಡಾಗ ಆಕ್ಸಿಡೆಂಟ್ ಆಗಿತ್ತು. ಎಲ್ಲರೂ ನಾವು ನಿಂತ್ಕೊಂಡು ಗಾಡಿ ಸೈಡ್ಗೆ ಹಾಕ್ಕೊಂಡು ವಿಚಾರ ಮಾಡಿದ್ಮೇಲೆ ಆಮೇಲೆ ಗೊತ್ತಾಯ್ತು ಅವರು ಮಯೂರ್ ಪಾಟೀಲ್ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ, ಮಾಡಿಸ್ಕೊಡ್ತೀನಿ, ನಾನೆಲ್ಲ ರೆಡಿ ಮಾಡಿಸ್ತೀನಿ, ಹಂಗೆ ಹಿಂಗೆ ಅಂತ ಅಂದರು. ಯಾವುದೇ ರೀತಿಯೂ ಏನು ಇದು ಮಾಡೋಕ್ಕೆ ಅವರು ಇದು ಮಾಡಲಿಲ್ಲ. ಅಷ್ಟಕ್ಕೆ ಪೊಲೀಸ್ನವ್ರು ಬಂದರು, ಮತ್ತು ಅಷ್ಟಕ್ಕೆ ಮೀಡಿಯಾನು ಬಂತು. ಪಬ್ಲಿಕ್ ಆಗಿರೋದ್ರಿಂದ ಆಯಿತು ಸರ್. ಅದು ಎಷ್ಟು ದಿವಸ ಆಗಿತ್ತು ಕಾರ್ ತಗೊಂಡು? EMI ಇದು ಫಸ್ಟ್ ತಿಂಗಳಂತ ಹೇಳಿ ಗೊತ್ತಾಯ್ತು. ಹ್ಞೂ ಸರ್, ಈಗ ಒಂದು 15 ದಿನ ಆಗೈತೆ ಸರ್ ಗಾಡಿ ತೊಗೊಂಡು. ಫಸ್ಟು ಇನ್ನೂ EMIನೂ ಇನ್ನೂ ಒಂದು ಕಂತು ಕಟ್ಟಿಲ್ಲ. ಹೊಸ ಗಾಡಿ ಸರ್, ಇನ್ನೂ ಟೇಪು ಇದು ಮಾಡಲ್ಲ. ಹೊಸ ಗಾಡಿ 15 ದಿನ ಆಗಿದೆ ಸರ್ ಬಂದು. ಈಗ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಾ? ಇಲ್ಲ ಸರ್, ರೆಡಿ ಮಾಡಿಸ್ಕೊಡ್ತೀನಿ ಅಂತ ನಾನು ಅವ್ರಿಗೆ ಸುಮ್ಮನೆ ಹೇಳ್ತಾ ಇದ್ರು. ನೈಟ್ ರೆಡಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ಪ್ರೂಫು, ಏನು ಆಧಾರ
ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲ ಅವರು. ಹಂಗಾಗಿ ಅವರು ನಾವು ಸ್ವಲ್ಪ ಪೊಲೀಸ್ನವರೆಲ್ಲ ಬಂದಮೇಲೆ ನಾವು ಸ್ಟೇಷನ್ಗೆ ಬಂದು ಕಾನೂನು ಪ್ರಕಾರ ಏನು ಮಾಡಬೇಕು ಅನ್ನೋದನ್ನು ಇದು ಮಾಡಿದೆ ಸರ್ ನಾವು. ಶರತ್, ಅಂದ್ರೆ ಕುಡಿದ ಮತ್ತಿನಲ್ಲಿ ಅವರು ಕಾರು ಚಲನೆ ಮಾಡಿರುವಂತದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಅಪಘಾತ ಆದ ನಂತರ ಅವರು ನಡ್ಕೊಳ್ತಾ ಇದ್ದಂತ ರೀತಿ, ಫೋನಲ್ಲಿ ಮಾತಾಡ್ತಾ ಇದ್ದಂತೂ ಇದೆಲ್ಲವನ್ನು ನೋಡ್ತಾ ಇದ್ರೆ ಅವರು ಕುಡಿದು ಚಾಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸದ್ಯ ಇನ್ನೊಂದು ಕಾರ್ ಏನಿದೆ ಅದು ಕಾರು ಅಪಘಾತ ಆಗಿರುವಂತದ್ದು ಅವ್ರ ಕಾಲು ಮಾಲೀಕರು ಆಗಿದ್ದಂತ ಅಭಿಲಾಷ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಎಲ್ಲಿ ನಿಲ್ಸಿದ್ರಿ ಕಾರ್, ಹೇಗಾಯ್ತಿದೆ ಆಕ್ಸಿಡೆಂಟ್? ಸರ್, ಇದು ದೊಂಬ್ಲೂರು ಸರ್ಕಲ್ ಸಿಗ್ನಲ್ ಇದೆಯಲ್ಲ, ಕಮಾಂಡ್ ಹಾಸ್ಪಿಟಲ್ ಸಿಗ್ನಲ್ಲು, ಅಲ್ಲಿ ನಿಲ್ಸಿದ ಸಿಗ್ನಲ್ ಬಿದ್ದಿತ್ತು. ಅಲ್ಲಿ ನಿಂತಿರ್ಬೇಕಾದ್ರೆ ಈ ಫಾರ್ಚುನರ್ ಗಾಡಿ ಬಂದ್ಬಿಟ್ಟು ಅವ್ರ ಗಾಡಿಗೆ ಫಸ್ಟ್ ಹೊಡೆದು, ಆಮೇಲೆ ನಮ್ಮ ಗಾಡಿಗೆ ಹೊಡೆದು, ನಾನು ಗೌರ್ಮೆಂಟ್ ಗಾಡಿಗೆ ಹೊಡೆದು, ಅದು ಇನ್ನೊಂದು ಗಾಡಿಗೆ ಹೊಡೆದು ಸರ್. 4 ಗಾಡಿಗೆ ಒಟ್ಟಿಗೆ ಇದಾಗಿದೆ. ನೀವು ಎಷ್ಟು ದಿವಸ ಆಗಿತ್ತು ಕಾರ್ ತಗೊಂಡು? ನಾವೀಗ 2 ತಿಂಗಳದ್ದು, ಈಗ 5ನೇ ತಾರೀಕು ಬಂದರೆ 2 ತಿಂಗಳು EMI ಕಟ್ಟಬೇಕು. ಈಗ 2ನೇ ತಿಂಗಳದ್ದು, ಈಗ 5ನೇ ತಾರೀಕು ಬಂದರೆ 2ನೇ ತಿಂಗಳು EMI ಕಟ್ಟಬೇಕು ಸರ್ ನಾವು ಇವಾಗ. ಗೊತ್ತಾಯ್ತಾ ನಿಮ್ಗೆ ಅವರು ಫಿಲ್ಮ್ ಆಕ್ಟರ್ ನಟರು ಅಂತ ಹೇಳಿ? ಏನು ಹೇಳಿದ್ರು ನಿಮಗೆ? ನಮಗೆ ಅವರೇ, ನಾನು ಯಾರು ಗೊತ್ತಾ ಅಂತ ಅಂದ್ಬಿಟ್ಟು, ನಾನು ಹಿಂಗೆ ಅಂತ ಅಂದ್ಬಿಟ್ಟು ಹೇಳೋದು, ನಾನು ಮಯೂರ್ ಪಟೇಲು, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಮ್ಮ ಅವ್ರ ಮಾತು ಮೇಲೆ ನಂಬಿಕೆ ಇರಲಿಲ್ಲ ಆಗ. ಯಾಕೆಂದರೆ ಅವರು ಡ್ರಿಂಕ್ಸ್ ಮಾಡಿದ್ರು ಅಂತ ಅನಿಸ್ತಿತ್ತಲ್ಲ, ಹಂಗಾಗಿ ನಮಗೆ ನಂಬಿಕೆ ಬರಲಿಲ್ಲ. ಆಮೇಲೆ ಕಂಪ್ಲೇಂಟ್ ಕೊಡಮ್ಮ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ರು ಡ್ರೈವರ್ಗಳು. ಹಂಗಾಗಿ ಇಲ್ಲಿ ಬಂದ್ವಿ ಸರ್. ಶರತ್ ಅಂತ ಹೇಳಿ ಅವರು ಓಡಿಸ್ತಾ ಇದ್ದಂತ ಕಾರನ್ನ, ಫಾರ್ಚುನರ್ ಕಾರ್ ಕೂಡ ಇಲ್ಲೇ ಇದೆ, ಅಂದ್ರೆ ಮುಂದೆಗಡೆ ಇಲ್ಲಿ. ಅಂದ್ರೆ ಅವರು ಕಾರ್ ಕೂಡ ಒಂದು ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಅವರು ಈಗ ಏನು ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನೊಂದು ಗೌರ್ಮೆಂಟ್ ವೆಹಿಕಲ್ ಏನಿದೆ ಅದಕ್ಕೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಸೊ ಈ ಒಂದು ಅಭಿಲಾಷ್ ಅವರ ಕಾರು ಶ್ರೀನಿವಾಸ್ ಅವ್ರ ಕಾರ್ಗೆ, ಆಗ ಶ್ರೀನಿವಾಸ್ ಅವ್ರ ಕಾರ್ ಏನಿದೆ ಅದು ಬಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿರುವಂಥ ಪರಿಣಾಮವಾಗಿ 4 ಕಾರುಗಳು ಕೂಡ ಜಖಮ್ ಆಗಿರುವಂಥದ್ದು. ಇನ್ನು ನಟ ಮಯೂರ್ ಪಟೇಲ್ ಅವರು ಓಡಿಸ್ತಾ ಇದ್ದಂತಹ ಫಾರ್ಚುನರ್ ಕಾರ್ ಏನಿದೆ ಅವ್ರದನ್ನು ಕೂಡ ಈಗ ಸ್ಟೇಷನ್ ಬಳಿ ತಗೊಂಡು ಬಂದು ನಿಲ್ಲಿಸಿದ್ದಾರೆ. ಕುಡಿದ ಮತ್ತಿನಲ್ಲಿ ಇವರು ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯದಿಂದಾಗಿ ಕಾರ್ ಚಾಲನೆ ಮಾಡಿ ಪರಿಣಾಮವಾಗಿ ಇವತ್ತು ಆಕ್ಸಿಡೆಂಟ್ ಆಗಿರುವಂಥದ್ದು. ಅಂದರೆ ದುಡಿದು ತಿಂತ ಇದ್ದಂತಹ ಒಂದು ಚಾಲಕರ ಪಾಲಿಗೆ ಇದು ಮಾರಕ ಆಗಿದೆ. ಇದು ಕಾರ್ ಏನಿದೆ ಅಂದರೆ KA03MQ 6951 ಅಂತಹ ಫಾರ್ಚುನರ್ ಕಾರ್ ಏನಿದೆ ಇದು ನಟ ಮಯೂರ್ ಪಟೇಲ್ ಅವರು ಓಡಿಸ್ತಾ ಇದ್ದಂತಹ ಕಾರು. ಸದ್ಯ ಪೊಲೀಸರು ಕೂಡ ಅದನ್ನ ತೆಗೆದು ಈಗ ಸ್ಟೇಷನ್ ಮುಂಭಾಗದಲ್ಲಿ ನಿಲ್ಲಿಸಿದ್ದಾರೆ. ಅಪಘಾತದ ತೀವ್ರತೆಯನ್ನು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಮುಂಭಾಗದಿರುವಂತಹ ನಂಬರ್ ಪ್ಲೇಟ್, ಬಂಪರ್ ಸೇರಿದಂತೆ ಎಲ್ಲವೂ ಕೂಡ ಪೀಸ್ ಆಗಿರುವಂತಹದ್ದು. ಸದ್ಯ ಕುಡಿದ ಮತ್ತಿನಲ್ಲಿ ಇವರು ಕಾರನ್ನು ಓಡಿಸಿರುವಂತಹ ಸಂಶಯ ಇದೆ. ಈಗ ಪೊಲೀಸರು ಕೂಡ ಆ ಒಂದು ಆಂಗಲ್ ನಲ್ಲೂ ಕೂಡ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹಲಸೂರು ಪೊಲೀಸರು ಈಗಾಗಲೇ ಏನು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಕಾರು ಮಾಲೀಕ ಶ್ರೀನಿವಾಸ್ ಕೊಟ್ಟಿರುವಂತಹ ಒಂದು ದೂರಿನ ಆಧಾರದ ಮೇಲೆ. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.